ಇವತ್ತು ಅರಣ್ಯ ಇಲಾಖೆಗೆ ಭೇಟಿ ಮಾಡಿದ್ವಿ. ಅರಣ್ಯ ಇಲಾಖೆಯಿಂದ RFO ಮತ್ತು DRFO ಮತ್ತು ACF 2018ರಲ್ಲಿ ಆಗಿರೋದು RFO ನೋಟಿಫಿಕೇಷನ್ಸು ಸುಮಾರು 220 ವೇಕೆನ್ಸಿ ಇದೆ. ಬರೀ 20 ವೇಕೆನ್ಸಿ ಅಷ್ಟೇ ಮಾಡ್ತೀನಿ ಅಂತ ಹೇಳ್ತಿದ್ರೆ. ಮತ್ತು DRFO ಸುಮಾರು 550 ವೇಕೆನ್ಸಿ ಇದೆ. ಅದು ಕೂಡ ನೋಟಿಫಿಕೇಷನ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಅಪ್ರೂವಲ್ ಕಳಿಸಿಲ್ಲ, ಇಲ್ಲಿ ನೋಟಿಫಿಕೇಷನ್ ಮಾಡ್ತಾ ಇಲ್ಲ. 2018ರಲ್ಲಿ ಲಾಸ್ಟ್ ನೋಟಿಫಿಕೇಷನ್ಸ್ ಮಾಡಿರೋದು. ಇದ್ರನ್ನ ನೋಟಿಫಿಕೇಷನ್ಸು ನಂಬರ್ ಆಫ್ ವೇಕೆನ್ಸಿ ಜಾಸ್ತಿ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು FDಗೆ ಲೆಟ್ರ್ ಕೊಟ್ಟಿದ್ವಿ. ಸಪೋಸ್ ಏನಾದರೂ ಜಾಸ್ತಿ ಮಾಡಿಲ್ಲ ಅಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗುತ್ತೆ. ಎರಡನೇದು ಬೀಟ್ ಫಾರೆಸ್ಟ್ ಆಫೀಸರು ಮತ್ತು ವಾಚರ್ದು ನೋಟಿಫಿಕೇಷನ್ ಏನು 750 ವೇಕೆನ್ಸಿ ಇದೆ, ಇದ್ರ ಬಗ್ಗೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ. ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ, ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ಗೂ ಕೊಟ್ಟಿದ್ದೀವಿ, ಚೀಫ್ ಸೆಕ್ರೆಟರಿ ಮೇಡಮ್ಗೂ ಕೊಟ್ಟಿದ್ದೀವಿ, ಮತ್ತು ಇಲ್ಲಿರೋಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಬೀಟ್ ಫಾರೆಸ್ಟ್ ಆಫೀಸರು ಮತ್ತು ವಾಚರ್ದು ಬಗ್ಗೆ ಇವರು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅಂತಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ. ಈ ಪರ್ಸೆಂಟೇಜ್ ಥ್ರೂ ಏನು ರೆಕ್ರೂಟ್ಮೆಂಟ್ ಮಾಡ್ತೀರಾ 10th ಮತ್ತು PUC ಮೇಲೆ, ಕೋವಿಡ್ ಟೈಮಲ್ಲಿ ಒಂದೊಂದು ದಿನ 3 ಎಕ್ಸಾಮ್ ಆಗಿದೆ. 3 ಎಕ್ಸಾಮ್ಸು ಮತ್ತು ಎಲ್ಲರದು ಮೋರ್ ದೆನ್ 80 to 90,000 1 ಲಕ್ಷ ಜನ ತನಕ 98, 99, 100 ಮಾರ್ಕ್ಸ್ ತೊಗೊಂಡಿರೋರು ಇದ್ದಾರೆ. ಇದನ್ನು ಈ ಕೂಡಲೇ ಇದನ್ನು ಪರ್ಸೆಂಟೇಜ್ ಮೇಲೆ ಕೈ ಬಿಟ್ಟು ನೀವು ಅಂದರೆ ರೆಕ್ರೂಟ್ಮೆಂಟ್ ಮಾಡಬೇಕು. ಅಂದರೆ ಪರೀಕ್ಷೆ ಮುಖಾಂತರ ನೀವು ರೆಕ್ರೂಟ್ಮೆಂಟ್ ಮಾಡ್ಕೋಬೇಕು. ಒಂದು ಎಕ್ಸಾಮ್ ಮಾಡೋದಕ್ಕೆ ದೊಡ್ಡ ವಿಚಾರ ಅಲ್ಲ, ಒಂದು C&R ರೂಲ್ ಮಾಡೋದಕ್ಕೆ ಚೇಂಜಸ್ ಮಾಡೋದಕ್ಕೆ ದೊಡ್ಡ ವಿಚಾರ ಅಲ್ಲ. ಮ್ಯಾಕ್ಸಿಮಮ್ 1 ವಾರ 15 ಡೇಸಲ್ಲಿ ನೀವು ಚೇಂಜಸ್ ಮಾಡಿ, KE ಇಲ್ಲ ನೀವೇ ಕಂಡಕ್ಟ್ ಮಾಡಿ, ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. 2 ಮಂತ್ಸಲ್ಲಿ ಎಕ್ಸಾಮ್ಸ್ ಮುಗಿಸ್ಬೋದು ಅಂತ ಅದ್ಬಿಟ್ಟು ನೀವು ಇಷ್ಟ ಬಂದವರಿಗೆ ನೀವು ಜಾಬ್ ಕೊಟ್ಟರೆ ಒಂದೊಂದು ದಿನ 3 ಎಕ್ಸಾಮ್ಸ್ ಕಂಡಕ್ಟ್ ಬರ್ತಿದ್ದಾರೆ. ಅದಕ್ಕೆ ಮುಂಚೆ ಎಲ್ಲ ಕ್ವಾಲಿಫೈಡ್ ಆಗಿರೋರು ಏನಾಗಬೇಕು? ದಯವಿಟ್ಟು ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟು ತುಂಬ ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅಂತಂದರೆ, ಮತ್ತು ಸರ್ಕಾರ ಇದನ್ನು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅಂದರೆ, ಏನು ಒಂದು ನೋಟಿಫಿಕೇಷನ್ ಹೊಡಿಸಿದ್ರೆ ಆಗಸ್ಟ್ 1ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ನೋಟಿಫಿಕೇಷನ್ ವಾಪಸ್ ತೊಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಅಂತಂದರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಆಲ್ರೆಡಿ ನಾವು ಇದೇ ತಿಂಗಳು 28ನೇ ತಾರೀಕು ಅಂದರೆ ಜುಲೈ 28ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇದನ್ನೇನಾದರೂ ನೀವು ಸೀರಿಯಸ್ಸಾಗಿ ತೊಗೊಂಡು ಈ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನು ತುಂಬ ಸೀರಿಯಸ್ಸಾಗಿ ತೊಗೊಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.